ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರ ನೇಮಕ ಮತ್ತು ಸರಳಗಿ ಗ್ರಾಮದ ಇನ್ನಿತರ ಮೂಲಭೂತ ಸೌಲಭ್ಯದ ಕುರಿತು ಕದಂಬ ಸೈನ್ಯದ ಸರಳಗಿ ಘಟಕದ ವತಿಯಿಂದ ಭಗೀರಥ ಸಮಾಜ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಸಂಚಾಲಕ ಪುರಂದರ ನಾಯ್ಕ ಮಾತನಾಡಿ, ನಗರ ಬಸ್ತಿಕೇರಿ ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರಿಗೆ ಇರುವ ಏಕೈಕ ಆಸ್ಪತ್ರೆ ಸರ್ಕಾರಿ ಪ್ರಾಥಮಿಕ ಉಪ ಆರೋಗ್ಯ ಕೇಂದ್ರ ಆಗಿದ್ದು, ಅದು ಕಳೆದ 8 ತಿಂಗಳಿನಿಂದ ವೈದ್ಯರು ಇಲ್ಲದೆ ಖಾಲಿ ಬಿದ್ದಿದೆ. ಸರಳಗಿ ಜನರಿಗೆ ಈ ಆಸ್ಪತ್ರೆ ತೀರಾ ಅಗತ್ಯವಾಗಿದೆ. 8 ರಿಂದ 10 ದಿನದಲ್ಲಿ ವೈದ್ಯರ ನೇಮಕ ಆಗಬೇಕು. ನೇಮಕ ಆಗದೇ ಇದ್ದಲ್ಲಿ ಸಾರ್ವಜನಿಕರೊಂದಿಗೆ ಹೋರಾಟ ಮಾಡುತ್ತೇವೆ ಎಂದರು. ಸರಳಗಿ ಗ್ರಾಮ ಕುಗ್ರಾಮ ಆಗಿದ್ದು ಎಲ್ಲರೂ ದುಡಿದು ತಿನ್ನುವವರೇ ಆಗಿದ್ದಾರೆ. ಶಾಸಕರು, ಸಚಿವರು, ಅಧಿಕಾರಿಗಳು ಇದಕ್ಕೆ ತಲೆ ಹಾಕುತ್ತಿಲ್ಲ. ಈ ಹಿಂದೆ ಕಾರ್ಯನಿರ್ವಹಿಸಿದ ವೈದ್ಯರನ್ನು ನಾವು ಈಗಲೂ ಮರೆತಿಲ್ಲ. ಬಡವರು, ಹಿಂದುಳಿದ ವರ್ಗದವರೇ ಇರುವ ಊರಿನ ಜನರಿಗೆ ಆಸ್ಪತ್ರೆ ಇದ್ದರೂ ಇಲ್ಲದಂತಾಗಿದೆ. ಇದ್ದಿರುವ ಸಿಬ್ಬಂದಿಗಳು ಸಣ್ಣ ಪುಟ್ಟ ಔಷಧಿ ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ಅವರಿಗೂ ಔಷಧಿ ಕೊಡದಂತೆ ಬೆದರಿಕೆ ಹಾಕಲಾಗಿದೆ. ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಹೊನ್ನಾವರ ತಲುಪುವಷ್ಟರಲ್ಲಿ ಸಾವು ಕೂಡ ಸಂಭವಿಸಿದೆ. ಕೇವಲ 8-10 ದಿನಗಳ ಕಾಲಾವಕಾಶ ಕೊಡುತ್ತಿದ್ದೇವೆ. ತಕ್ಷಣ ವೈದ್ಯರ ನೇಮಕ ಮಾಡಿ, ಮಾಡದೇ ಇದ್ದಲ್ಲಿ ರಸ್ತೆ ತಡೆ ಮಾಡಿ ಆರೋಗ್ಯ ಕೇಂದ್ರದ ಎದುರು ಪ್ರತಿಭಟನೆ ಮಾಡುತ್ತೇವೆ ಎಂದರು. ಕದಂಬ ಸೈನ್ಯ ಹಾಗೂ ನಮ್ಮ ಸರಳಗಿ ಎಲ್ಲ ಜನತೆ ಆಗ್ರಹಿಸುತ್ತಿರುವುದೇನೆಂದರೆ, ನಮಗೆ ಡಾಕ್ಟರ್ ಬೇಕು. ನಮ್ಮ ಆರೋಗ್ಯ ಹಿತರಕ್ಷಣೆಗಾಗಿ ಡಾಕ್ಟರ್ ಬೇಕೇ ಬೇಕು. ಇದಕ್ಕೂ ಹಿಂದೆ ಎಷ್ಟೋ ನಮ್ಮ ವೈದ್ಯಾಧಿಕಾರಿಗಳು, ಅಂದರೆ ಉದಾಹರಣೆಗೆ ನಮ್ಮ ರಾಜೇಶ್ ಕಿಡಿಯವರು ತುಂಬ ವರ್ಷ ನಮ್ಮ ಈ ಗೆರಸಪ್ಪ ಇದರಲ್ಲಿ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಅವರು ಇಂದಿಗೂ ನಮ್ಮನ್ನು ಮರೆಯಲಿಲ್ಲ, ನಾವು ಅವರನ್ನು ಮರೆತಿಲ್ಲ. ಅದೇ ರೀತಿಯಾಗಿ ಈ ಹಿಂದೆ ಒಬ್ಬರು ಲಕ್ಷ್ಮಣ ಸರ್ ಬಂದಿದ್ದರು. ಅವರು ಸಹ ತುಂಬ ಜನಕ್ಕೆ ಸ್ಪಂದಿಸ್ತಾ ಇದ್ದರು. ಆದರೆ ಅವರನ್ನು ಯಾತಕ್ಕಾಗಿ ಅವರೇ ಅದು ಹೋದರೋ ಅಥವಾ ಅವರು ಜನರು ತೆಗೆದರೋ ಏನೋ ಎಂತ ಗೊತ್ತಿಲ್ಲ. ಇದು ಯಾವ ರಾಜಕೀಯ ಕೈವಾಡವೋ ಅಥವಾ ಅವರ ಪ್ರೇರಣೆಯೋ ಗೊತ್ತಿಲ್ಲ. ಆದರೆ ಅದು ಯಾವುದು ನಮಗೆ ಬೇಕಾದ ವಿಷಯ ಅಲ್ಲ. ನಮ್ಮ ಕದಂಬ ಸೈನ್ಯ ಹಾಗೂ ನಮ್ಮ ಸರಳಗಿ ಗ್ರಾಮದವರ ಸರ್ಕಾರಕ್ಕೂ ಮತ್ತು ಈ ಇಲಾಖೆಗೂ ಆಗ್ರಹಿಸುವುದಷ್ಟೇ, ನಮಗೆ 8 ರಿಂದ 10 ದಿನ ಕಾಲಾವಕಾಶ ಕೊಡ್ತಿದ್ದೀವಿ. ಅವ್ರಿಗೆ ನಾವು 8 ರಿಂದ 10 ದಿನದೊಳಗಾಗಿ ನಮಗೆ ವೈದ್ಯಾಧಿಕಾರಿಗಳನ್ನು ಅಲ್ಲಿ ನಿಯೋಜನೆ ಮಾಡಿದರೆ ಸರಿ. ಇಲ್ಲ ಅಂತಂದರೆ ನಮ್ಮ ಕದಂಬ ಸೈನ್ಯ ಮತ್ತು ನಮ್ಮ ಊರಿನ ಜನ ಮತ್ತು ನಮ್ಮ ಸುತ್ತ 2 ಪಂಚಾಯತ್ನ ಜನವನ್ನು ಸೇರಿಸಿ ನಾವು ರಾಜ್ಯ ಹೆದ್ದಾರಿಯನ್ನು ತಡೆದು ಮತ್ತು ಸರ್ಕಾರಿ ಕೇಂದ್ರ ಆರೋಗ್ಯ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತೀವಿ. ಆದರೆ ಅದಕ್ಕೂ ಮೀರಿತ್ತು ಅಂದರೆ ನಾವು ತಾಲೂಕು ಮತ್ತು ಜಿಲ್ಲೆ, ರಾಜ್ಯಾದ್ಯಂತ ಹೋರಾಟ ಮಾಡಲು ನಮ್ಮ ಕದಂಬ ಸೇನೆ ಮತ್ತು ನಮ್ಮ ಊರವರು ರೆಡಿಯಾಗಿದ್ದಾರೆ. ಕದಂಬ ಸೇನೆಯ ಸರಳಗಿ ಘಟಕ ಅಧ್ಯಕ್ಷ ನಾರಾಯಣ ಉಪ್ಪಾರ್ ಮಾತನಾಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯರ ನೇಮಕ ಆಗಬೇಕು. ವೈದ್ಯರ ನೇಮಕ ಆಗುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ನಮ್ಮ ಸರಳಗಿ ಭಾಗದ ಜನರಿಗೆ ಈ ಆಸ್ಪತ್ರೆ ತೀರಾ ಅಗತ್ಯವಾಗಿದೆ. ನಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಖ್ಯ ಶಿಕ್ಷಕರು ಇಲ್ಲ. ಈ ಶಾಲೆಯಲ್ಲಿ 80ಕ್ಕಿಂತ ಹೆಚ್ಚು ಮಕ್ಕಳು ಓದುತ್ತಿದ್ದಾರೆ. ಆದಷ್ಟು ಬೇಗ ಮುಖ್ಯ ಶಿಕ್ಷಕರ ನೇಮಕವಾಗಬೇಕು ಎಂದರು. 95% ಎಲ್ಲ ಬಡವರು, ಬೇಕಾಗಿಲ್ದಿದ್ದರು ಭಾಳ ಮಂದಿ ಇದ್ದಾರೆ. ಬಡವರು ಅಂದ್ರೆ ಕಡು ಬಡವರೇ ಇಲ್ಲಿ ಭಾಳ ಮಂದಿ ಇದ್ದಾರೆ. ಇಲ್ಲಿಂದ ಹೊನ್ನಾವರ ತನಕ ಹೋಗೋಕೆ ಭಾಳ ಕಷ್ಟ. ಸಣ್ಣ ಪುಟ್ಟ ಈ ಕೇಸ್ಗೆಲ್ಲ ಹೊನ್ನಾವರ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಏನು ಮಾಡೋ ಪರಿಸ್ಥಿತಿ ಗಂಭೀರ. ಈಗಾಗಲೇ ಹೇಳ್ತೀವಲ್ಲ, ಮೊನ್ನೆ ಒಂದು ಇಲ್ಲೇ ಹಾಸ್ಪಿಟ್ಲ್ ಇದ್ರೆ ಒಬ್ಬರು ಬಚಾವ್ ಆಗ್ತಿರು ಅಂತೇಳಿ, ಆ ಒಂದು ಸ್ಥಿತಿಯಲ್ಲಿ ನಾವು ಇಲ್ಲಿ ಸಿಲ್ಕೊಂಡಿವಿ. ದಯಮಾಡಿ ಆರೋಗ್ಯ ಸಿಬ್ಬಂದಿಗಳು ಇದಕ್ಕೆ ದಯಮಾಡಿ 8 ರಿಂದ 10 ದಿನದೊಳಗೆ ಇಲ್ಲಿ ನಮಗೆ ಡಾಕ್ಟರ್ನನ್ನು ಹಾಕ್ಕೊಡ್ಬೇಕು. ಒಂದು MBBS ಡಾಕ್ಟರ್ನನ್ನು ಹಾಕ್ಕೊಡ್ಬೇಕು. ಇಲ್ಲ ಅಂದರೆ ನಾವು ಇದರಲ್ಲಿ ನಮ್ಮದು ಹೋರಾಟ ಮಾಡೋದಂತೂ ಕಡ್ಡಾಯ ಪಕ್ಕ. ಸ್ಥಳೀಯರಾದ ಶಿವರಾಮ್ ನಾಯ್ಕ್ ಮಾತನಾಡಿ, ಉಪ್ಪೋಣಿ ಮತ್ತು ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ಈ ಆಸ್ಪತ್ರೆಯಿಂದ ಅನುಕೂಲವಾಗಿತ್ತು. ಚುನಾವಣೆ ಬಂತು ಎಂದರೆ ಬಿಜೆಪಿ, ಕಾಂಗ್ರೆಸ್, JDS ಅಂತ ಎಲ್ಲ ಪಕ್ಷದವರು ಬರುತ್ತಾರೆ. ಈಗ ಅವರೆಲ್ಲ ಎಲ್ಲಿ ಹೋದರೂ ಎಷ್ಟು ಜನ ಅನಾರೋಗ್ಯಕ್ಕೆ ತುತ್ತಾಗಿ ಕಷ್ಟ ಅನುಭವಿಸಿದ್ದಾರೆ. ಚುನಾವಣೆಗೆ ಮಾತ್ರ ಸ್ಪಂದಿಸುತ್ತಾರೆ. ಹೆದ್ದಾರಿಯಿಂದ ನಮ್ಮೂರಿಗೆ ಬರುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಮನವಿ ನೀಡಿ ಕೈ ಮುಗಿದು ಕೇಳಿದರೂ ರಸ್ತೆ ನಿರ್ಮಾಣವಾಗಿಲ್ಲ. ಆದಷ್ಟು ಬೇಗ ನಮ್ಮೂರಿನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು ಎಂದರು. ಏನೇನೋ ಮಾಡ್ಕೊಂಡು ಬಚಾವಾಗಿ ಬಂದೆ ನಾನು. ಆದರೆ ಜನರು ಮಾತ್ರ ಯಾರು ಇಲ್ಲಿ ನಮ್ಮಲ್ಲಿ ರಾಜಕೀಯ ಇಲೆಕ್ಷನ್ ಟೈಮ್ನ ಸ್ಪಂದಿಸ್ತಾರೆ ಬಿಟ್ಟರೆ ಮನೆ ಯಾರು ಇದಕ್ಕೆ ನಾವು ಸ್ಪಂದಿಸುವಂಥ ಜನ ಇಲ್ಲಿ ಯಾರೂ ಇಲ್ಲ ಅನ್ನೋ ಕಾಣಿಸ್ತದೆ. ಯಾಕೆ ಹೇಳ್ದಂಗಾದ್ರೆ ಈಗ 1 ವರ್ಷ 2 ವರ್ಷ ಆಯಿತು ಈ ರೋಡ್ನಲ್ಲಿ ಖಾಲಿ ಓಡಾಡಲಿಕ್ಕೆ ಆಗುವುದಿಲ್ಲ ಇಲ್ಲಿ ಪರಿಸ್ಥಿತಿ ಅಂದರೆ.
ಎಷ್ಟು ಜನರಿಗೆ ಮನವಿ ಮಾಡಿದೆ ನಾನು, ಕೈ ಮುಗಿದೆ, ಪಂಚಾಯತ್ ಮೆಂಬರ್ ಹಿಡಿದು ಪ್ರತಿ ಒಬ್ಬರಿಗೂ ಕೈ ಮುಗಿದರಿಗೂ ಹೇಳಿದೆ, ನೋಡಿ ಪರಿಸ್ಥಿತಿ ಹಿಂಗಿದೆ. ಒಂದು ಏನಾದ್ರು ಒಂದು ಸ್ವಲ್ಪ ಒಂದು ಆರಾಮಿಲ್ಲ ಅಂದರೆ ಈ ರೋಡ್ನಲ್ಲಿ ಒಂದು ರಿಕ್ಷಾ ಮೇಲೆ ಓಡಾಡೋಕ್ಕಾಗೋದಿಲ್ಲ. ಪಟ್ಟಿ ಪಾಡ್ಗಾಗಿ ರಿಕ್ಷಾ ಮಾಡ್ಕೊಂಡಾರೆ, ತಿಂಗಳ 2 ತಿಂಗಳಲ್ಲಿ ಟೈರ್ ಚೇಂಜ್ ಮಾಡುವಂಥ ಪರಿಸ್ಥಿತಿ ರೋಡ್ದಾಗ ಕಬಿದ್ದಿದೆ. ಯಾರೂ ಇಲ್ಲವಾಗ ಹೇಳ್ತೀವಿ ನಾವು, ಯಾರು ಅವರೇ ಇಲ್ಲವೇ. ಅದಕ್ಕಾಗಿ ಈಗ ದಯವಿಟ್ಟು ನೀವು ಬಂದಿದ್ರಲ್ಲ, ನಿಮ್ಮ ಮುಖಾಂತರವಾಗಾದ್ರೂ ನಮ್ಮಿಲ್ಲಿ ಜನರಿಗೆ ಒಂದು ನ್ಯಾಯ ಕೊಡಬೇಕು ನಿಮ್ಮಲ್ಲಿ ಬೇಡ್ಕೊಂತೀವಿ. ತುಮ್ ಇಸಾಕ್ ಸಾಬ್ ಮಾತನಾಡಿ, ಚುನಾವಣೆ ಅಂದರೆ ಎಲ್ಲರೂ ಬರ್ತಾರೆ. ನಮ್ಮೂರಿನ ರಸ್ತೆ ಹಾಳಾಗಿ ಹೋಗಿದೆ, ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲ. ದಯವಿಟ್ಟು ನಮಗೆ ವೈದ್ಯರ ನೇಮಕ ಮಾಡಿಕೊಡಿ, ರಸ್ತೆ ದುರಸ್ತಿ ಮಾಡಿಕೊಡಿ ಎಂದರು. ಯಾವಾಗ ಇಲೆಕ್ಷನ್ ಬಂತು ಎಲ್ಲರೂ ಓಡ್ ಬಂದ್ರು ಇಲ್ಲಿ, ನಾನು ಕೊಡಿ ಮತ, ಕೊಡಿ ಮತ. ಈಗ ಯಾರು ನೋಡೋದಿಲ್ಲ. ಆಸ್ಪತ್ರೆಗೆ 9 ತಿಂಗಳಾಯ್ತು ಡಾಕ್ಟರ್ ಆಗಿಲ್ಲ. ಹೀಗಾಗಿ ಎಷ್ಟೋ ಕೇಸ್ ಹೋದ್ರು, ಕೊಂಡವ್ರು ಹೋಗ್ಬೋದು. ಆದ್ದರಿಂದ ನೀವು ಆದಷ್ಟು ಪ್ರಯತ್ನ ಮಾಡಿ ಆಸ್ಪತ್ರೆಗೆ ಒಂದು ಡಾಕ್ಟರು ಮತ್ತು ಈ ರೋಡ್, ಈ ಹೈವೇ ರೋಡ್ವರೆಗೆ ಈ ರೋಡು ಆದೊಂದು ರೋಡು ಅಂತ ಎಲ್ಲ ಮಾಡಿದ್ರೆ ಈ ಸಂದರ್ಭದಲ್ಲಿ ಲೋಕೇಶ್ ಉಪ್ಪಾರ್, ರಾಜೇಶ್ ಉಪ್ಪಾರ್, ಜಯಂತ್ ಉಪ್ಪಾರ್, ಹೊನ್ನಪ್ಪ ನಾಯ್ಕ್, ಸುಬ್ರಾಯ್ ಉಪ್ಪಾರ್, ಪ್ರಮೋದ್ ಉಪ್ಪಾರ್, ಮುಕುಂದ್ ಗಣಪತಿ ನಾಯ್ಕ್, ಮುಗ್ದುಮ್ ಇಸಾಕ್ ಸಾಬ್, ಶಶಿಕುಮಾರ್, ಸುಬ್ರಹ್ಮಣ್ಯ, ಮಾಧೇವ್, ವಿನಾಯಕ್, ಗೋವಿಂದ್, ಶಿವಾನಂದ್, ನಾರಾಯಣ್, ನಾಗರಾಜ್ ಇದ್ದರು.